ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। मम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंदा। हरे कृष्ण 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 हरे हरे। हरे राम 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 हरे हरे। हरे कृष्ण। Okay. ಹ್ಮ್. ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 3 ಶ್ಲೋಕ 4. ಪಶ್ಯಂತದೋ ರೂಪಮಭದ್ರಚಕ್ಷುಷಾ ಭುಜಾನನಾದ್ಭುತಂ ಸಹಸ್ರಮೂರ್ಧ ಶ್ರವಣಾಕ್ಷಿ ನಾಸಿಕಂ ಸಹಸ್ರಮೌಲ್ಯಂ ಬರಕುಂಡಲೋಲಸತ್. ಇವಾಗ ವಿಶ್ವರೂಪದ ವರ್ಣನೆ. ಭಕ್ತರು ಆ ತಮ್ಮ ಪರಿಪೂರ್ಣ ಕಣ್ಣುಗಳೊಂದಿಗೆ ಆ ಈ ಸಾವಿರಾರು ಕಾಲು, ಕೈ, ಮುಖ, ತೊಡೆಗಳನ್ನು ಹೊಂದಿರುವ ಪುರುಷನ ಆ ಅಲೌಕಿಕ ರೂಪವನ್ನು ನೋಡುತ್ತಾರೆ. ಇವೆಲ್ಲವೂ ಬಹಳ ಅತ್ಯದ್ಭುತವಾದವು. ಆ ದೇಹದಲ್ಲಿ ಸಾವಿರಾರು ತಲೆಗಳಿವೆ, ಕಿವಿಗಳು, ಕಣ್ಣುಗಳು, ಮೂಗುಗಳು, ಅವೆಲ್ಲವೂ ಸಾವಿರಾರು ಆ ಮುಕು ಏನು ಆ ಹೆಲ್ಮೆಟ್ಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಮುಕುಟ. ಕಿರೀಟ ಆಗ್ಬೋದು. ಕಿರೀಟಗಳನ್ನು ಧರಿಸಿವೆ, ಮತ್ತೆ ಹೊಳಿತಾ ಇರುವ ಕಿವಿಯ ಓಲೆ, ಮತ್ತೆ ಮಾಲೆಗಳನ್ನು ಧರಿಸಿರುವಂತಹ ರೂಪ. ಸೊ ಇದು ವಿಶ್ವರೂಪ. ಸಾವಿರಾರು ಹೇಳಿದ್ನಲ್ಲ, ಎಲ್ಲ ಭಗವಂತ ಪರಮಾತ್ಮ ಈ ಎಲ್ಲೆಲ್ಲಿ ಉಪಸ್ಥಿತನಿದ್ದಾನೋ ಅದೆಲ್ಲವನ್ನ ಸೇರಿಸಿ ಒಂದು ಫೋಟೋ ತೆಗ್ದಂಗೆ. ಹ್ಮ್ ಇಲ್ಲಿ ಪ್ರಭುಪಾದ ಹೇಳ್ತಾ ಇದಾರೆ, ನಮ್ಮ ಭೌತಿಕ ಆ ಇಂದ್ರಿಯಗಳಿಂದ ನಾವು ಅಲೌಕಿಕ ಭಗವಂತನ ಯಾವ ವಿಷಯವನ್ನು ಕೂಡ ನಾವು ಗ್ರಹಿಸೋಕ್ ಸಾಧ್ಯ ಇಲ್ಲ. ಎಷ್ಟೊಂದು ಜನ ಹೇಳ್ತಾರೆ, ನಮ್ಗೆ ದೇವ್ರು ತೋರಿಸಿ, ದೇವ್ರಿದಾನ, ನೀವು ನೋಡಿದೀರಾ? ನಾವ್ ಹೇಳ್ತೀವಿ, ಇಲ್ಲ, ನಾವು ನೋಡಿಲ್ಲ. ಸರಿ, ನೀವು ನಮಗ್ ತೋರಿಸಿ, ದೇವ್ರು ತೋರಿಸಿ. ಹರೇ ಕೃಷ್ಣ ಹೇಳ್ತಾನೆ, ನಾನ್ ಪ್ರಕಟ ಆದ್ರೂ ಕೂಡ ನೋಡೋದಕ್ಕೆ ನಿಮ್ಗೆ ಕಣ್ಣುಗಳಿಲ್ಲ. ಭೌತಿಕ ಕಣ್ಣುಗಳಿಂದ ನಾವು ಆಧ್ಯಾತ್ಮಿಕ ವಸ್ತುವನ್ನ ನೋಡಕ್ಕಾಗಲ್ಲ. ಇಲ್ಲ ಅಂದ್ರೆ ನಾವು ಆತ್ಮವನ್ನು ನೋಡಬಹುದಾಯ್ತು. ಆದ್ರೆ ಆತ್ಮ ತುಂಬಾ ಸೂಕ್ಷ್ಮವಾದದ್ದು. ಯಾವ ಸೂಕ್ಷ್ಮ ದರ್ಶಕ ಅಂದ್ರೆ ಮೈಕ್ರೋಸ್ಕೋಪ್ ಅಲ್ಲೂ ನೋಡಕ್ಕಾಗಲ್ಲ. ಅಲ್ಲದೆ ಅದು ಆಧ್ಯಾತ್ಮಿಕ ವಸ್ತು, ಭೌತಿಕ ಕಣ್ಣುಗಳಿಂದ ನೋಡಕ್ಕಾಗಲ್ಲ. ನಮ್ಮ ಪ್ರಸ್ತುತ ಇಂದ್ರಿಯಗಳನ್ನ ನಾವು ಸರಿಪಡಿಸ್ಬೇಕು. ಭಕ್ತಿ ಸೇವೆಯಿಂದ ಅದನ್ನ ಸರಿಪಡಿಸ್ಬೇಕು. ಅಂದ್ರೆ ಕಲುಷಿತ ಸ್ಥಿತಿಯಿಂದ ಶುದ್ಧ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕು ನಾವು. ಆಗ ಭಗವಂತ ತಾನೇ ಬಹಿರಂಗ ಆಗ್ತಾನೆ. ಗ್ರಾಹ್ಯಂ ಇಂದ್ರಿಯ ಸೇವನ್ಮುಖೇ ಜಿಪಾದೌ ಸ್ವಯಮೇವ ಸ್ಫುರತ್ಯತ. ಭಗವಂತನ ನಾವು ನಮ್ಮ ಜಡ ಇಂದ್ರಿಯಗಳಿಂದ ಗ್ರಹಿಸೋಕ್ಕಾಗಲ್ಲ. ಸೇವನ್ಮುಖೇ ಜಿವಾದೌ, ಜಿವ ನಾಲಿಗೆಯಿಂದ ಪ್ರಾರಂಭವಾಗುವಂತಹ ಸೇವನ್ಮುಖೆ, ಸೇವೆಯಿಂದ ಮಾತ್ರ ನಾವು ಸ್ವಯಮೇವ ಸ್ಫುರತ್ಯದ, ಅವನು ಸ್ವಯಂ ತಾನೇ ತನ್ನನ್ನು ತಾನು ಬಹಿರಂಗ ಮಾಡ್ಕೋತಾನೆ. ಅದ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯ. ಕೃಷ್ಣನ ನಾಮ, ರೂಪ, ಗುಣ, ಲೀಲಾ, ನಾಮ ರೂಪ ಗುಣ ಲೀಲಾ ನ ಭವೇತ್ ಗ್ರಾಹ್ಯಂ ಇಂದ್ರಿಯ. ನಮ್ಮ ಇಂದ್ರಿಯಗಳಿಂದ ಗ್ರಹಿಸಕ್ ಸಾಧ್ಯ ಇಲ್ಲ. ಸೇವನ್ಮುಖೇ ಜಿಬಾದವು ಸ್ವಯಂ ಸ್ಫುರತ್ಯದ. ಸೇವೆಯನ್ನ ಮಾಡೋದ್ರಿಂದ ಮಾತ್ರ ಭಗವಂತ ತನ್ನನ್ನು ತಾನು ಬಹಿರಂಗ ಮಾಡ್ಕೋತಾನೆ. ಭಗವಂತ ತನ್ನನ್ನು ತಾನು ಬಹಿರಂಗ ಮಾಡ್ಕೊಂಡಾಗ ನಮ್ಮ ಕಣ್ಣುಗಳು ಭಗವಂತನ ಸುಂದರ ರೂಪವನ್ನ ನೋಡುತ್ತವೆ. ನಮ್ಮ ಕಿವಿಗಳು ಭಗವಂತನ ಮಧುರವಾದ ಕೊಳಲಿನ ನಾದವನ್ನ ಕೇಳುತ್ತೆ. ನಮ್ಮ ಚರ್ಮ ಭಗವಂತನ ಸ್ಪರ್ಶವನ್ನ ಅನುಭವಿಸುತ್ತೆ. ಹೀಗೆ ಪ್ರತಿಯೊಂದು ಇಂದ್ರಿಯವೂ ಕೂಡ ಭಗವಂತನ ಉಪಸ್ಥಿತಿಯನ್ನ ಅನುಭವಿಸುತ್ತೆ. ಇದು ಪರಿಪೂರ್ಣತೆಯ ಹಂತ.
ಅರೆ ನಾವು ಭಗವಂತನಲ್ಲಿ ಆಮ್, ಹಕ್ಕಿನಿಂದ ಕೇಳಕ್ಕಾಗಲ್ಲ. ಓ ಭಗವಂತ, ನಾನು 20 ವರ್ಷದಿಂದ ನಾನು ಭಕ್ತಿ ಮಾಡ್ತಾ ಇದ್ದೀನಿ, ನಾನು 50 ವರ್ಷದಿಂದ ಭಕ್ತಿ ಮಾಡ್ತಾ ಇದ್ದೀನಿ. ಹಾ, ಇವಾಗ ನನ್ ಮುಂದೆ ಪ್ರಕಟ ಆಗು, ಇಲ್ಲ. ಹ್ಮ್ ಅದು ಅವನ ಇಚ್ಛೆ, ಅವನ ಕೃಪೆ. ಹಾಗಾಗಿ ಭಕ್ತಿಯಲ್ಲಿ ನಾವು ಪರಿಪೂರ್ಣತೆಯನ್ನ ಸಾಧನೆ ಮಾಡ್ಬೇಕಂದ್ರೆ ನಮ್ಮ ಶ್ರಮ, ಭಗವಂತನ ಕೃಪೆ, ಗುರುಗಳ ಕೃಪೆ, ಇದೆರಡು ಬಹಳ ಬಹಳ ಮುಖ್ಯ. ದಾಮೋದರ್ ಲೀಲೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ದಾಮೋದರನನ್ನ ಯಶೋದೆ ಹೇಗೆ ಕಟ್ಟಾಕದ್ಲು? ತನ್ನ ಶ್ರಮದಿಂದ ಮತ್ತೆ ಕೃಷ್ಣನ ಕೃಪೆಯಿಂದ ಕೃಷ್ಣ ಒಪ್ಕೊಂಡ. ಸರಿ, ನನ್ನಮ್ಮ ನನ್ನ ಕಟ್ಟಾಕ್ಲಿ. ಹಾಗಾಗಿ ಯಶೋದೆ ಕಟ್ಟಾಕಕ್ಕಾಯ್ತು. ಹ್ಮ್ ಮತ್ತೆ ಈ ಅಲೌಕಿಕ ಪ್ರಭುವನ್ನ ನಾವು ಕೇವಲ ಪರಿಶುದ್ಧ ಭಕ್ತಿ ಸೇವೆಯಿಂದ ಮಾತ್ರ ಗ್ರಹಿಸಕ್ಕಾಗೋದು. ಮಿಶ್ರ ಭಕ್ತಿ ಸೇವೆಯಿಂದ ಸಾಧ್ಯ ಅಲ್ಲ. ಮಿಶ್ರ ಭಕ್ತಿ ಸೇವೆ ಅಂದ್ರೆ ಹ್ಮ್ ಜ್ಞಾನ ಕರ್ಮ, ಆ, ಆ, ಕರ್ಮ ಏನೋ ಭಗವಂತನ ಹತ್ರ ಬರೋದು, ಇದ್ ಕೊಡು ಅದ್ ಕೊಡು ಅಂತ ವ್ಯಾಪಾರ ಮಾಡೋದು. ಅದು ಮಿಶ್ರ ಭಕ್ತಿ. ಅದರಿಂದ ನಾವು ಭಗವಂತನನ್ನ ಪಡ್ಕೊಳಕ್ ಆಗಲ್ಲ. ಅದರಿಂದ ನಾವು ಭೌತಿಕ ವಸ್ತುಗಳನ್ನ ಪಡ್ಕೋಬಹುದೇನೋ, ಆದ್ರೆ ಭಗವಂತ ಸಿಗಲ್ಲ. ಕೃಷ್ಣ ಬೇಕು ಅಂದ್ರೆ ಪರಿಶುದ್ಧ ಭಕ್ತಿ ಸೇವೆ ಮಾತ್ರ ಇರ್ಬೇಕು. ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯಂ, ಬೇರೆ ಯಾವ ಅಭಿಲಾಷೆಯೂ ಇಲ್ಲ, ಕೇವಲ ಕೃಷ್ಣನ ಸಂತೃಪ್ತಿ ಅಷ್ಟೇ. ಗುರುಗಳ ಸಂತೃಪ್ತಿ, ಕೃಷ್ಣನ ಸಂತೃಪ್ತಿ. ಇದು ಪರಿಶುದ್ಧ ಭಕ್ತಿ ಸೇವೆ. ಪರಿಶುದ್ಧ ಭಕ್ತಿ ಸೇವೆಯಿಂದ ಮಾತ್ರ ನಾವು ಭಗವಂತನನ್ನ ಗ್ರಹಿಸಕ್ ಸಾಧ್ಯ. ಹ್ಮ್ ಹ್ಮ್ ವೇದಗಳು ಹೇಳುತ್ತವೆ, ಭಕ್ತಿ ಸೇವೆಯಿಂದ ಮಾತ್ರ ನಾವು ಭಗವಂತನ ಪಕ್ಕಕ್ಕೆ ಹೋಗ್ಬೋದು. ಹ್ಮ್ ಭಗವಂತನ ಹತ್ರ ಹೋಗ್ಬೋದು. ಮತ್ತೆ ಭಕ್ತಿ ಸೇವೆ ಮಾತ್ರ ಅವನನ್ನ ಬಹಿರಂಗ ಮಾಡೋದು. ಇನ್ಯಾವುದು, ಯಾವ ಪ್ರಕ್ರಿಯೆಯಿಂದನೂ ಸಾಧ್ಯ ಇಲ್ಲ. ಅರೆ ಭಗವಂತನನ್ನ ನೋಡೋದಕ್ಕೆ ನಮಗೆ ಏನ್ ಬೇಕು? ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಪ್ರೇಮಾಂಜನ ಚುರಿತ, ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಪ್ರೇಮದ ಅಂಜನದಿಂದ ಲೇಪಿತವಾಗಿರುವಂತ ಕಣ್ಣುಗಳಿಂದ ಆ ಭಕ್ತಿ ವಿಲೋಚನೆಯ ಸಂತ, ಆ ಭಕ್ತಿ ಪ್ರೇಮದಿಂದ ಲೇಪಿತವಾಗಿರೋ ಕಣ್ಣುಗಳಿಂದ ಭಕ್ತ ಏನ್ ಮಾಡ್ತಾನೆ? ಸಂತ ಸದೈವ ಹೃದಯೇಶು ವಿಲೋಕಯಂತಿ. ಸಂತ ಯಾವಾಗ್ಲೂ ತನ್ನಲ್ಲಿ ತಾನು ನೋಡ್ಕೊಂಡ ತಕ್ಷಣ ಅವನಿಗೆ ಪರಮಾತ್ಮ ಕಾಣಲ್ಲ, ಭಗವಂತ ಕಾಣ್ತಾನೆ, ಕೃಷ್ಣ ಕಾಣ್ತಾನೆ. ಯಾರು? ತನ್ನ ಇಷ್ಟ ದೇವ. ಆ ಆ, ಹನುಮಂತ ತನ್ನ ಹೃದಯನ ಹರಿತಾನೆ. ಎದೆಯನ್ನ, ಅದು ಯಾರು ಇರ್ತಾರೆ ಅಲ್ಲಿ ಒಳಗಡೆ? ಸೀತಾರಾಮ. ಹ್ಮ್ ಅದೇ ರೀತಿ ಕೃಷ್ಣನ ಭಕ್ತ, ಕೃಷ್ಣನ ಭಕ್ತನ ಹೃದಯದಲ್ಲಿ ಯಾವಾಗ್ಲೂ ಶ್ಯಾಮ ಸುಂದರ ಕೃಷ್ಣ ನೆಲೆಸಿರ್ತಾನೆ. ಹ್ಮ್ ಹ್ಮ್ ಸೊ ಈ ಭಕ್ತಿ, ಈ ಪ್ರೀತಿಯಿಂದ ಮಾತ್ರ ನಾವು ಕೃಷ್ಣನನ್ನು ಪಡ್ಕೊಳಕ್ ಸಾಧ್ಯ. ವ್ಯಾಪಾರದಿಂದ ಆಗೋದಿಲ್ಲ, ಬೇರೆ ಯಾವ ಮಾರ್ಗದಿಂದನೂ ಆಗೋದಿಲ್ಲ. ಹ್ಮ್ ಹಾಗಾಗಿ ಯಾರು ಇಂತಹ ಪ್ರೇಮಾಂಜನ ಚುರಿತ ಭಕ್ತಿಯಿಂದ ಯಾರು ಆ ಭಗವಂತನ ಅಲೌಕಿಕ ರೂಪವನ್ನು ನೋಡಿದಾರೋ ಅವರಿಂದ ನಾವು ಮಾಹಿತಿಯನ್ನು ತಗೋಬೇಕು. ಹ್ಮ್ ಮಾಹಿತಿಯನ್ನು ತಗೋಬೇಕು ಅಂದ್ರೆ ಅದು ಶಾಸ್ತ್ರದಲ್ಲಿರೋದು. ಆ ಅವರ ಅವ್ರು ಯಾವ ರೂಪವನ್ನು ನೋಡ್ತಾ ಇದ್ದಾರೋ ಅದು ಶಾಸ್ತ್ರಕ್ಕೆ ಅದು ಹೋಲಿಕೆ ಇರಬೇಕು. ಶಾಸ್ತ್ರದಲ್ಲಿ ಏನಿದೆಯೋ ಅದೇ ಭಕ್ತರು ನೋಡೋದು. ಎರಡರಲ್ಲೂ ನಾವು ಹೋಲಿಕೆಯನ್ನ ಕಾಣ್ಬೇಕು. ಹ್ಮ್ ಭೌತಿಕ ಜಗತ್ತಿನಲ್ಲೂ ಅಷ್ಟೇ, ನಾವು ಕೆಲವೊಮ್ಮೆ ಎಲ್ಲಾ ವಸ್ತುಗಳ ವಿಷಯಗಳನ್ನ ನಾವೇ ನೋಡಿರಲ್ಲ. ಇವಾಗ ಯಾರೋ ಅನುಭವಿಸಿರೋದನ್ನ ಕೇಳಿ, ಓ ಅವ್ರು ಅನುಭವಿಸಿದಾರೆ ಹಾಗಾಗಿ ಇದು ನಿಜ ಅಂತ ನಾವು ಸ್ವೀಕಾರ ಮಾಡ್ತೀವಿ. ಅದು ಒಂದು ಸಾಮಾನ್ಯವಾದ ಭೌತಿಕ ವಸ್ತುವನ್ನ ಅನುಭವಿಸದೆ ನಾವು ಆ ರೀತಿ ಮಾಡುವಾಗ ಇನ್ನು ಅಲೌಕಿಕ ವಿಷಯಗಳನ್ನ ನಾವ್ ಯಾಕೆ ಆ ರೀತಿ ಮಾಡಬಾರ್ದು? ಹ್ಮ್ ಹಾಗಾಗಿ ನಾವು ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿರುವಂತ ಭಕ್ತರಿಂದ ನಾವು ಈ ಶ್ರವಣವನ್ನ ಮಾಡ್ಬೇಕು. ಹಾಗಾಗಿ ನಮಗೆ ಬಹಳ ತಾಳ್ಮೆ ಮತ್ತು ದೃಢ ನಿಶ್ಚಯ ಇರಬೇಕು ಭಕ್ತಿಯ ಮಾರ್ಗದಲ್ಲಿ. ಹ್ಮ್ ಕೃಷ್ಣ ಅದಕ್ಕೆ ಹೇಳ್ತಾನೆ, ಸುಸುಖಂ ಕರ್ತುಂ ಅಭ್ಯಂ. ಸುಸುಖಂ, ಹ್ಮ್ ಬಹಳ ಸುಖಮಯವಾದದ್ದು, ಆ ಮತ್ತೆ ಅವ್ಯಯವಾದದ್ದು, ಆದ್ರೆ ಸರಳವಾದದ್ದು ಇದು. ಭಕ್ತಿಯ ಮಾರ್ಗ ಬಹಳ ಸರಳ, ಆದ್ರೆ ನಾವು ಅದನ್ನ ಬಹಳ ಕಾಂಪ್ಲಿಕೇಟ್ ಮಾಡ್ಕೋತೀವಿ. ಹ್ಮ್ ಯಾಕಂದ್ರೆ ನಮ್ಮ ಮನಸ್ಸು ಕಾಂಪ್ಲಿಕೇಟೆಡ್, ನಮ್ಮ ಬುದ್ಧಿ ಕಾಂಪ್ಲಿಕೇಟೆಡ್, ಎಲ್ಲ ಕಾಂಪ್ಲಿಕೇಟೆಡ್. ಸರಳವಾಗಿರೋ ಭಕ್ತಿಯನ್ನ ನಾವು ಬಹಳ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಾಂದ್ರೆ ಸುಮ್ನೆ ತಾಳ್ಮೆಯಿಂದ
ದೃಢ ನಿಶ್ಚಯದೊಂದಿಗೆ ನಾವು ಜೀವನ ನಡೆಸಬೇಕು. ಏನೇ ಬರ್ಲಿ ಭಕ್ತಿಯನ್ನ ಕೈ ಬಿಡಲ್ಲ. ಮತ್ತೆ ಯಾರು ಜೀವನ ನಡೆಸ್ತಾರೋ ಅವರು ಪರಿಪೂರ್ಣತೆಯನ್ನ ಪಡ್ಕೊಂಡ್ಬಿಡ್ತಾರೆ. ಹ್ಮ್ ಹ್ಮ್ ಮತ್ತೆ ನಿರಾಕಾರವಾದಿ ಯಾರು ಆರಂಭಿಕ ಹಂತದಲ್ಲಿರೋರಿಗೆ ಅವನಿಗೆ ಭಗವಂತನಿಗೆ ರೂಪ ಇಲ್ಲ. ಆದ್ರೆ ಯಾರು ಭಗವಂತನ ಸೇವೆಯನ್ನ ಮಾಡ್ತಾರೋ ಅವ್ರಿಗೆ ಗೊತ್ತು. ಹ್ಮ್ ಅವರ ಪರಿಪೂರ್ಣ ಹಂತದಲ್ಲಿ ಆ ಭಗವಂತನ ಸುಂದರವಾದ ಶ್ಯಾಮ ಸುಂದರಂ ಅಚಿಂತ್ಯ ಗುಣ ಸ್ವರೂಪಂ, ಚಿಂತ್ಯ ಗುಣ ಸ್ವರೂಪ, ಆ ಅಚಿಂತ್ಯ ಗುಣ ಸ್ವರೂಪ ಆ ಶ್ಯಾಮ ಸುಂದರನನ್ನ ಅವ್ರು ನೋಡಿದ್ದಾರೆ. ಹಾಗಾಗಿ ಅವರಿಗೆ ಗೊತ್ತು ಅವನಿಗೆ ಅಲೌಕಿಕ ರೂಪ ಇದೆ ಅಂತ. ಹಾಗಾಗಿ ಈ ವಿಶ್ವರೂಪ ಯಾರು ಯಾರಲ್ಲಿ ಈ ಪ್ರೇಮಾಂಜನ, ಈ ಪ್ರೇಮ ಇಲ್ವೋ ಭಗವಂತನ ಪ್ರತಿ, ಅವ್ರಿಗೆ ಸ್ವಲ್ಪ ನಂಬಿಕೆಯನ್ನ ಕೊಡೋದಕ್ಕೆ ಈ ವಿಶ್ವರೂಪ. ಅಷ್ಟೇ, ಬೇರೆ ಉದ್ದೇಶ ಇಲ್ಲ. ಶ್ಲೋಕ 5. ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ ಯಸ್ಯಾಂ ಶಾಂಶೇನ ಸೃಜ್ಯಂತೆ ದೇವತಿರ್ಯನ್ನರಾದಯಃ. ಈ ಗರ್ಭೋದಕ ವಿಷ್ಣು ಅವನು ಆ ಈ ಜಗತ್ತಿನೊಳಗೆ ಹಲವಾರು ಬೇರೆ ಬೇರೆ ತರ ಅವತಾರಗಳು ಬರೋದಕ್ಕೆ ಮೂಲ, ಮತ್ತೆ ನಾಶವಾಗದ ಬೀಜ. ಹ್ಮ್ ಇವನ ಈ ರೂಪದಿಂದ ಬೇರೆ ಬೇರೆ ಜೀವಿಗಳು, ದೇವತೆಗಳು, ಮನುಷ್ಯರು ಎಲ್ಲವೂ ಕೂಡ ಸೃಷ್ಟಿಯಾಗ್ತಾರೆ. ಈ ಈ ರೂಪದಿಂದ ಅಂದ್ರೆ ಈ ರೂಪದ ಅಂಶದಿಂದ, ಅಂಶದಿಂದ ಅಂದ್ರೆ ಈ ರೂಪದಿಂದ ಮೊದಲು ಪ್ರಕಟ ಆದವನು ಬ್ರಹ್ಮ. ಬ್ರಹ್ಮನಿಂದ ಬೇರೆ ಎಲ್ಲ ಜೀವಿಗಳು ಬರ್ತಾರೆ, ದೇವತೆಗಳು, ಮನುಷ್ಯರು, ಇತ್ಯಾದಿ ಇತ್ಯಾದಿ. ಹಾಗಾಗಿ ಈ ರೂಪದ ಅಂಶ ಮತ್ತೆ ಅಂಶದ ಅಂಶದಿಂದ ಆ ಈ ಎಲ್ಲಾ ಜಗತ್ತಿನಲ್ಲಿರೋ ಎಲ್ಲಾ ಜೀವಿಗಳು ಶರೀರವನ್ನು ಪಡ್ಕೊಂಡು ಜೀವಂತವಾಗತ್ತೆ. ಹಾಗಾಗಿ ಈ ಗರ್ಭೋದಕಶಾಹಿ ವಿಷ್ಣುವನ್ನು ಕೂಡ ಎಲ್ಲಾ ಅವತಾರಗಳ ಮೂಲ ಅಂತ ಕರೀತಾರೆ. ಕ್ಷೀರೋದಕಶಾಹಿ ವಿಷ್ಣುವನ್ನು ಕೂಡ ಮೂಲ ಅಂತ ಕರೀತಾರೆ. ಹ್ಮ್ ಹ್ಮ್ ಗರ್ಭೋದಕಶಾಹಿ ವಿಷ್ಣು ಈ ಬ್ರಹ್ಮಾಂಡವನ್ನ ಪ್ರವೇಶ ಮಾಡ್ತಾನೆ. ಈಗ ಕಾರಣೋದಕಶಾಹಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ದ, ಆಮೇಲೆ ಅವನೇ ಗರ್ಭೋದಕಶಾಹಿ ವಿಷ್ಣು ಆಗಿ ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರವೇಶ ಮಾಡ್ದ. ಗರ್ಭೋದಕಶಾಹಿ ವಿಷ್ಣು ಬ್ರಹ್ಮಾಂಡವನ್ನು ಪ್ರವೇಶ ಮಾಡಿದ ತಕ್ಷಣ ನೋಡ್ತಾನೆ, ಏನು ಇಲ್ಲ, ಬರೀ ಕತ್ಲೆ. ಅವನಿಗೆ ಶಯನಿಸೋದಕ್ಕೆ ಜಾಗ ಕೂಡ ಇರ್ಲಿಲ್ಲ. ಹಾಗಾಗಿ ಅವನ ಏನ್ ಮಾಡ್ದ, ಆ ಆ ಬ್ರಹ್ಮಾಂಡದ ಅರ್ಧದಷ್ಟು ಅವನು ತನ್ನ ಶರೀರದಿಂದ ಬಂದಿರುವಂತ ಬೆವರಿನಿಂದ, ಬೆವರಿನ ನೀರಿನಿಂದ ಅವನು ಅದನ್ನ ಅರ್ಧ ತುಂಬು ಬಿಡ್ತಾನೆ. ಮತ್ತೆ ಅವನು ತನ್ನನ್ನು ತಾನು ಆ ನೀರಿನ ಮೇಲೆ ಅವನು ಶಯನಿಸ್ತಾನೆ. ಹಾಗಾಗಿ ಅವನಿಗೆ ಗರ್ಭೋದಕ ಶಾಯಿ. ಗರ್ಭ ಅಂದ್ರೆ ಶರೀರ, ಉದಕ ಅಂದ್ರೆ ನೀರು, ಶಾಯಿ ಅಂದ್ರೆ ಮಲಗಿರೋನು. ಮತ್ತೆ ಅವನ ನಾಭಿಯಿಂದ ಕಮಲ ಉತ್ಪತ್ತಿ ಆಯ್ತು. ಮತ್ತೆ ಆ ಕಮಲದ ಮೇಲೆ ಬ್ರಹ್ಮ ಸೃಷ್ಟಿ ಆಗ್ತಾನೆ, ಪ್ರಕಟ ಆಗ್ತಾನೆ. ಆ ಮತ್ತೆ ಬ್ರಹ್ಮ ಈ ಜಗತ್ತಿನ ಇಂಜಿನಿಯರ್ ಆಗ್ತಾನೆ, ಮತ್ತೆ ವಿಷ್ಣು ತಾನೇ ಪಾಲನೆಯ ಕಾರ್ಯವನ್ನು ನೋಡ್ಕೋತಾನೆ. ಬ್ರಹ್ಮನನ್ನ ಪ್ರಕೃತಿಯ ರಜೋಗುಣದಿಂದ ಬ್ರಹ್ಮ ಸೃಷ್ಟಿಯಾದ ಅಂತ ಇಲ್ಲಿ ಬರೀತಾ ಇದ್ದಾರೆ. ಅಥವಾ ರಜೋಗುಣದಲ್ಲಿ ಅವನು ಸೃಷ್ಟಿ ಆಗ್ತಾನೆ. ವಿಷ್ಣು ಸತ್ವಗುಣದ ಪ್ರಭು ಆಗ್ತಾನೆ, ಬ್ರಹ್ಮ ರಜೋಗುಣದ ಪ್ರಭು. ಅರೆ ವಿಷ್ಣು ಈ ಎಲ್ಲಾ ಗುಣಗಳನ್ನ ಮೀರಿರೋವನು. ಹಾಗಾಗಿ ಅವನು ನಿಜವಾಗ್ಲೂ ಅವನು ಯಾವ ಗುಣದಿಂದ ಪ್ರಭಾವಿತನಾಗಲ್ಲ. ಅರೆ ಆ ಗುಣದ ಪಾಲನೆಯನ್ನ ಮಾಡ್ತಾನ ಅವನಷ್ಟೇ, ಮೇಲ್ವಿಚಾರಣೆಯನ್ನ ಮಾಡ್ತಾನ, ಅವನು ಅದರಿಂದ ಪ್ರಭಾವಿತನಾಗೋದಿಲ್ಲ. ಹ್ಮ್ ಅರೆ ಬ್ರಹ್ಮ ಆ ರಜೋಗುಣದಲ್ಲಿ ಇರಬೇಕು, ಯಾಕಂದ್ರೆ ಅವನ ಕಾರ್ಯ ಇಲ್ಲ ಅಂದ್ರೆ ಆಗಲ್ಲ, ಸೃಷ್ಟಿಯ ಕಾರ್ಯ ಆಗಲ್ಲ. ಬ್ರಹ್ಮನಿಂದ ರುದ್ರ ಅವನು ತಮೋಗುಣದ ಮೇಲ್ವಿಚಾರಕ. ಅವನು ಭಗವಂತನ ಇಚ್ಛೆಯಿಂದ ಈ ಸಂಪೂರ್ಣ ಜಗತ್ತನ್ನ ನಾಶ ಮಾಡ್ತಾನೆ. ಹಾಗಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು ಗರ್ಭೋದಕಶಾಹಿ ವಿಷ್ಣುವಿನ ಅವತಾರಗಳು ಅಂತ ಕರೀತಾ ಇದ್ದಾರೆ. ಮತ್ತೆ ಬ್ರಹ್ಮನಿಂದ ದಕ್ಷ, ಮರೀಚಿ, ಮನು, ಇತರ ದೇವತೆಗಳು ಪ್ರಕಟ ಆಗ್ತಾರೆ. ಆಮೇಲೆ ಅವರಿಂದ ಸಹಸ್ರಾರು ಜೀವಿಗಳು ಜನ್ಮ ಪಡ್ಕೋತಾರೆ. ಈ ಗರ್ಭೋದಕಶಾಹಿ ವಿಷ್ಣುವನ್ನ ವೇದಗಳಲ್ಲಿ ಗರ್ಭಸ್ತುತಿ ಅಂತ ಇದೆ. ಆಮೇಲೆ ಅದರಲ್ಲಿ ಅವನ ವರ್ಣನೆ ಇದೆ.
ಅವನು ಈ ಬ್ರಹ್ಮಾಂಡದ ಸ್ವಾಮಿ. ಆ ಮತ್ತೆ ಅವನು ಈ ಬ್ರಹ್ಮಾಂಡದೊಳಗೆ ಶಯನಿಸಿರುವಂತೆ ನಾವು ಕಂಡ್ರು ಕೂಡ ಅವನು ಯಾವಾಗಲೂ ಅಲೌಕಿಕ ಸ್ಥಿತಿಯಲ್ಲೇ ಇರ್ತಾನೆ. ಮತ್ತೆ ಈ ಗರ್ಭೋದಕ ಶಾಹಿ ವಿಷ್ಣುವಿನ ಅಂಶ ಅವನು ಆ ಪರಮಾತ್ಮ. ಮತ್ತೆ ಅವನನ್ನ ಕ್ಷೀರೋದಕ ಶಾಹಿ ವಿಷ್ಣು ಅಂತ ಕರೀತಾರೆ. ಹೀಗೆ ಈ ಪುರುಷನ 3 ರೂಪಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ. ಮತ್ತೆ ಈ ಬ್ರಹ್ಮಾಂಡದೊಳಗೆ ಎಲ್ಲಾ ಅವತಾರಗಳು ಕೂಡ ಕ್ಷೀರೋದಕ ಶಾಹಿ ವಿಷ್ಣುವಿಂದ ಬರ್ತಾರೆ. ಹ್ಮ್ ಮತ್ತೆ ಈ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಅವತಾರಗಳು ಬರ್ತವೆ. ಆಮೇಲೆ ಅದರಲ್ಲಿ ಕೆಲವು ಬಹಳ ಪ್ರಮುಖವಾದವು, ಕೆಲವು ಅಷ್ಟು ಪ್ರಮುಖವಾದವಲ್ಲ. ಉದಾಹರಣೆಗೆ ಪ್ರಮುಖವಾದ ಅವತಾರಗಳು ಅಂದ್ರೆ ಮತ್ಸ್ಯ, ಕೂರ್ಮ, ವರಾಹ, ರಾಮ, ನರಸಿಂಹ, ವಾಮನ ಇತ್ಯಾದಿ. ಇವು ಲೀಲಾ ಅವತಾರಗಳು. ಮತ್ತೆ ಬ್ರಹ್ಮ, ವಿಷ್ಣು, ಶಿವ ಗುಣಾವತಾರಗಳು. ಅವರು ಬೇರೆ ಬೇರೆ ಗುಣಗಳ ಒಂದು ಮೇಲ್ವಿಚಾರಣೆಯನ್ನ ತಗೋತಾರೆ. ಹ್ಮ್ ಮತ್ತೆ ವಿಷ್ಣು ಅಂದ್ರೆ ದೇವೋತ್ತಮ ಪರಮ ಪುರುಷ. ಶಿವ ದೇವೋತ್ತಮ ಪರಮ ಪುರುಷ, ಮತ್ತೆ ವಿಷ್ಣು ತತ್ವ ಮತ್ತೆ ಜೀವ ತತ್ವದ ನಡುವೆ ಇದ್ದಾನೆ ಅವನು. ಬ್ರಹ್ಮನು ಜೀವ ತತ್ವ. ಹ್ಮ್ ಮತ್ತೆ ಅವನು ಭಗವಂತನ ಎಲ್ಲಕ್ಕಿಂತ ಶ್ರೇಷ್ಠ ಭಕ್ತ ಬ್ರಹ್ಮ. ಹಾಗಾಗಿ ಅವನಿಗೆ ಸೃಷ್ಟಿಯ ಶಕ್ತಿಯಿಂದ ಅವನು ಸಶಕ್ತಗೊಂಡಿರ್ತಾನೆ. ಹ್ಮ್ ಅವನ ಶಕ್ತಿ ಹೇಗೆ ಅಂದ್ರೆ ಸೂರ್ಯನ ಬೆಳಕಿನಿಂದ ಬಹಳ ಅಮೂಲ್ಯವಾದ ರತ್ನಗಳು, ಕಲ್ಲುಗಳು ಆ ಸೂರ್ಯನ ಬೆಳಕನ್ನ ಪ್ರತಿಫಲಿಸ್ತವೆ, ರಿಫ್ಲೆಕ್ಟ್ ಮಾಡುತ್ತವೆ. ಅದೇ ರೀತಿ ಆ ಬ್ರಹ್ಮನ ಶಕ್ತಿ, ಭಗವಂತನ ಶಕ್ತಿಯನ್ನ ಬ್ರಹ್ಮ ಪ್ರತಿಫಲಿಸ್ತಾನೆ. ಅಂದ್ರೆ ಪ್ರತಿಫಲನ ಅಂದ್ರೆ ರಿಫ್ಲೆಕ್ಷನ್. ಆ ಮತ್ತೆ ಯಾವಾಗ ಬ್ರಹ್ಮನ ಸ್ಥಾನವನ್ನ ತಗೊಳಕ್ಕೆ ಯಾವ ಯೋಗ್ಯ ಜೀವಿ ಇಲ್ಲೇ ಇದ್ದಾಗ ಭಗವಂತ ತಾನೇ ಬ್ರಹ್ಮನಾಗ್ತಾನೆ. ಮತ್ತೆ ಶಿವ ಸಾಮಾನ್ಯ ಜೀವಿ ಅಲ್ಲ, ಜೀವತತ್ವ ಅಲ್ಲ ಅವನು. ಆ ಅವನು ಭಗವಂತನ ಅಂಶ. ಆದ್ರೆ ಅವನು ಈ ಭೌತಿಕ ಪ್ರಕೃತಿಯೊಂದಿಗೆ ನೇರ ಸಂಪರ್ಕದಲ್ಲಿರೋದ್ರಿಂದ ಅವನು ವಿಷ್ಣುವಿನಂತೆ ಅಲೌಕಿಕ ಸ್ಥಾನದಲ್ಲಿ ಇಲ್ಲ. ಅವನು ವಿಷ್ಣುವಿನ ಅಂಶ, ಆದ್ರೆ ಭೌತಿಕ ಪ್ರಕ್ರಿಯೆಯನ್ನು ಸ್ಪರ್ಶ ಮಾಡಿರೋದ್ರಿಂದ ಅವನು ಆ ಸ್ಥಾನದಲ್ಲಿ ಇಲ್ಲ. ಇದು ಹಾಲು ಮತ್ತೆ ಮೊಸರಿನ ನಡುವಿನ ಭಿನ್ನತೆಯ ಪ್ರಕಾರ. ಮೊಸರು ಕೂಡ ಹಾಲೆ, ಆದ್ರೆ ಆ ಅದನ್ನ ಹಾಲಿನ ಜಾಗದಲ್ಲಿ ಉಪಯೋಗಿಸಕ್ಕಾಗಲ್ಲ. ಆಮೇಲೆ ಗುಣಾವತಾರ ಆಯ್ತು, ಲೀಲಾವತಾರ ಆಯ್ತು, ಮನ್ವಂತರ ಅವತಾರ. ಹ್ಮ್ ಹ್ಮ್ ಮನುಗಳ ಅವತಾರ. ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳು. ಹಾಗಾಗಿ ಒಂದು ತಿಂಗಳಲ್ಲಿ 420 ಮನುಗಳು. ಬ್ರಹ್ಮನ ಇಡೀ ಜೀವನದಲ್ಲಿ ಆ 5,04,000 ಮನುಗಳು. ಮತ್ತೆ ಅಗಣಿತ ಬ್ರಹ್ಮಾಂಡಗಳಿವೆ. ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಒಬ್ಬ ಬ್ರಹ್ಮ ಇದ್ದಾನೆ. ಮತ್ತೆ ಆ ಆ ಎಲ್ಲಾ ಬ್ರಹ್ಮಾಂಡಗಳು ಕೂಡ ಪುರುಷನ ಉಚ್ಛ್ವಾಸ ನಿಶ್ವಾಸ ಅಂದ್ರೆ ಉಸಿರಾಟದಲ್ಲಿ ಅವು ಸೃಷ್ಟಿ ಆಗತ್ತೆ, ನಾಶ ಆಗ್ಬಿಡತ್ತೆ. ಹಾಗಾಗಿ ಎಷ್ಟು ಕೋಟ್ಯಾಂತರ ಮನುಗಳಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು ಉಸಿರಾಟದ ಸಮಯದಲ್ಲಿ ಕೋಟ್ಯಾಂತರ ಮನುಗಳು ಬರ್ತಾರೆ, ಹೊರಟೋಗ್ಬಿಡ್ತಾರೆ. ಮತ್ತೆ ಈ ಬ್ರಹ್ಮಾಂಡದೊಳಗೆ ಪ್ರಮುಖ ಮನುಗಳ ಹೆಸರುಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಯಜ್ಞ ಸ್ವಯಂಭುವ ಮನುವಾಗಿ, ವಿಭು ಸ್ವಾರೋಚಿಷ ಮನು, ಸತ್ಯಸೇನ ಉತ್ತಮ ಮನು ಆಗ್ತಾನೆ. ಆ ಉತ್ತಮ ಮನು ಇವೆಲ್ಲ ಹೆಸರುಗಳು. ಸ್ವಯಂಭುವ ಮನು ಅನ್ನೋದು ಒಂದು ಸಮಯದಲ್ಲಿ 14 ಮನುಗಳಲ್ಲಿ ಒಬ್ಬ ಮನುವನ್ನ ಸ್ವಯಂಭುವ ಮನು. ಆ ಸ್ವಯಂಭುವ ಮನುವಿನ ಸ್ಥಾನವನ್ನ ಬೇರೆ ಬೇರೆ ವ್ಯಕ್ತಿಗಳು ತಗೋತಾರೆ. ಇವಾಗ ಒಂದು ಯಜ್ಞ ಸ್ವಯಂಭುವ ಮನು ಆಗ್ತಾನೆ, ವಿಭು ಸ್ವಾರೋಚಿಸ ಮನು ಆಗ್ತಾನೆ, ಸತ್ಯಸೇನ ಉತ್ತಮ ಮನು ಆಗ್ತಾನೆ, ಹರಿ ತಾಮಸ ಮನು ಆಗ್ತಾನೆ, ವೈಕುಂಠ ರೈವತ ಮನು, ಅಜಿತ ಚಾಕ್ಷುಷ ಮನು, ವಾಮನ ವೈವಸ್ವತ ಮನು, ಇದು ಪ್ರಸ್ತುತ ಕಾಲ ವೈವಸ್ವತ ಮನು, ಸಾರ್ವಭೌಮ ಸಾವರ್ಣಿ ಮನು, ವೃಷಭ ದಕ್ಷ ಸಾವರ್ಣಿ ಮನು, ವಿಶ್ವಕ್ಸೇನ ಬ್ರಹ್ಮ ಸಾವರ್ಣಿ ಮನು, ಧರ್ಮಸೇತು ಧರ್ಮ ಸಾವರ್ಣಿ ಮನು, ಸುಧಾಮ ರುದ್ರ ಸಾವರ್ಣಿ ಮನು, ಯೋಗೇಶ್ವರ ದೇವ ಸಾವರ್ಣಿ ಮನು, ಬೃಹದ್ಭಾನು ಇಂದ್ರ ಸಾವರ್ಣಿ ಮನು. ಇವು 14 ಮನುಗಳ ಒಂದು ಪಟ್ಟಿ, ಒಂದು ಸೆಟ್ಟು. ಆಮೇಲೆ ಯುಗಾವತಾರಗಳು. ಸಂಭವಾಮಿ ಯುಗೆ ಯುಗೆ ಅಂದ್ರೆ ಪ್ರತಿಯೊಂದು ಯುಗದಲ್ಲೂ ಅವತಾರ. ಸತ್ಯ, ತ್ರೇತ, ದ್ವಾಪರ, ಕಲಿಯ. ಮತ್ತೆ ಪ್ರತಿಯೊಂದು ಯುಗದಲ್ಲೂ ಭಗವಂತನ ಅವತಾರದ ಬಣ್ಣ ಬೇರೆ. ಯಾವ್ಯಾವ ಬಣ್ಣಗಳು? ಬಿಳಿ, ಕೆಂಪು, ಕಪ್ಪು,
ಹಳದಿ. ದ್ವಾಪರ ಯುಗದಲ್ಲಿ ಕೃಷ್ಣ ಕಪ್ಪು, ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳು ಹಳದಿ. ಹಾಗಾಗಿ ಎಲ್ಲಾ ಈ ಅವತಾರಗಳನ್ನ ಶಾಸ್ತ್ರ ಬಹಿರಂಗ ಮಾಡಕ್ಕೆ. ಹಾ. ಯಾರೋ ಒಬ್ಬ ಮೋಸಗಾರ ಅವನ್ ಬಂದ್ಬಿಟ್ಟು ನಾನು ಒಬ್ಬ ಅವತಾರ ಅಂತ ಹೇಳ್ಕೊಳಕ್ ಆಗಲ್ಲ. ಅವನ ಹೆಸರು, ಅವನ್ ಎಲ್ಲಿ ಜನ್ಮ ಪಡ್ಕೊಂಡಿದ್ದಾನೆ, ಅವ್ರ ತಂದೆ ತಾಯಿ ಹೆಸರು ಎಲ್ಲ ಶಾಸ್ತ್ರದಲ್ಲಿ ಇರ್ಬೇಕು. ಮತ್ತೆ ಸಾಮಾನ್ಯವಾಗಿ ಯಾವ ಅವತಾರವು ಬಂದ್ಬಿಟ್ಟು ನಾನು ಅವತಾರ ಅಂತ ಹೇಳ್ಕೊಳಲ್ಲ. ಆದ್ರೆ ಮಹಾ ಋಷಿಗಳು ಅವರಲ್ಲಿರೋ ಗುಣಲಕ್ಷಣಗಳನ್ನ ನೋಡಿ ಹೇಳ್ತಾರೆ, ಇವ್ರ ಅವತಾರ. ಹಾಗಾಗಿ ಆ ಅವತಾರದ ಗುಣಲಕ್ಷಣಗಳು, ಅವರ ಉದ್ದೇಶ ಯಾಕೆ ಪ್ರಕಟ ಆಗ್ತಾ ಇದ್ದಾರೆ, ಈ ಎಲ್ಲವನ್ನು ಕೂಡ ಶಾಸ್ತ್ರ ಬಹಿರಂಗ ಮಾಡಬೇಕು. ಮತ್ತೆ ಅದೇ ರೀತಿ ಶಕ್ತಿ ಆವೇಶ ಅವತಾರಗಳಿಗೆ, ಅವುಗಳನ್ನು ಕೂಡ ಶಾಸ್ತ್ರದಲ್ಲಿ ಬಹಿರಂಗ ಆಗಿವೆ. ಅವುಗಳಿಗೆ ನೇರವಾಗಿ ಭಗವಂತನ ಶಕ್ತಿ ಇರುತ್ತೆ ಅಥವಾ ಪರೋಕ್ಷವಾಗಿ. ನೇರವಾಗಿ ಸಶಕ್ತರಾದಾಗ ಅವರನ್ನ ಅವತಾರ ಅಂತ ಕರೀತಾರೆ. ಅರೆ ಪರೋಕ್ಷವಾಗಿ ಸಶಕ್ತರಾದಾಗ ಅವರನ್ನ ವಿಭೂತಿ ಅಂತ ಕರೀತಾರೆ. ನೇರವಾಗಿ ಸಶಕ್ತವಾಗಿರೋ ಅವತಾರಗಳು ಕುಮಾರ, ನಾರದ, ಪೃಥು, ಶೇಷ, ಅನಂತ. ಮತ್ತೆ ವಿಭೂತಿ, ಅವುಗಳನ್ನ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗವನ್ನ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ. ಮತ್ತೆ ಎಲ್ಲಾ ಅವತಾರಗಳಿಗೂ ಮೂಲ ಗರ್ಭೋದಕಶಾಹಿ ವಿಷ್ಣು. ಸೊ ಎಷ್ಟೊಂದು ಮಾಹಿತಿ ಕೊಡ್ತಾರೆ ನೋಡಿ ಪ್ರಭುಪಾದ್ರ ಭಾವಾರ್ಥದಲ್ಲಿ. ಇದೆಲ್ಲ ನಾವು ಪ್ರಭುಪಾದ್ರ ಭಾವಾರ್ಥ ಓದಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗತ್ತೆ ನಮ್ಗೆ ಇವೆಲ್ಲ? ಎಷ್ಟೊಂದು ಭಕ್ತರು ಹೇಳ್ತಾರೆ, ಇಲ್ಲ ನಾನು ಸುಮ್ನೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಕೊಂಡಿರ್ತೀನಿ ಸಾಕು. ಆದ್ರೆ ಇಲ್ಲ, ಭಗವಂತ ಯಾರು, ಒಂದ್ ಸ್ಥಾನ ಏನು, ಎಲ್ಲವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಶಾಸ್ತ್ರವನ್ನ ಓದ್ಲೇಬೇಕು, ಭಾಗವತವನ್ನ ಓದ್ಲೇಬೇಕು. ಏನಾದ್ರು ಪ್ರಶ್ನೆ ಇದೆಯಾ? ತುಂಬಾ ಮಾಹಿತಿ ಇತ್ತು ಈ ಒಂದು ಭಾವಾರ್ಥದಲ್ಲಿ. ಏನಾದ್ರು ಪ್ರಶ್ನೆ ಇದೆಯಾ? ಏನಾದ್ರು ಡೌಟ್ ಇದ್ರೆ ಕೇಳಿ. ಓಕೆ. ಶ್ಲೋಕ ಹಾ ಹೇಳಿ. ಇವಾಗ ಪ್ರಳಯ ಆಗುತ್ತಲ್ಲ, ಮಹಾಪ್ರಳಯ ಆದಾಗ ಬ್ರಹ್ಮ ಎಲ್ಲಾರು ವಿಷ್ಣು ಅವರು ಇದಾಗ್ಬಿಡ್ತಾರ? ಮಹಾಪ್ರಳಯ ಆದಾಗ ಎಲ್ಲರೂ, ಇವಾಗ ಬ್ರಹ್ಮಂದು ಆಯಸ್ಸು ಮುಗ್ದಿರುತ್ತೆ. ಸಾಮಾನ್ಯವಾಗಿ ಅವನು ಭಕ್ತನಾಗಿದ್ರೆ ಅವನು ಪರಿಪೂರ್ಣತೆಯನ್ನು ಪಡ್ಕೊಂಡು ಭಗವದ್ಧಾಮಕ್ಕೆ ಹೋಗ್ತಾನೆ. ಆಗ ಬ್ರಹ್ಮಲೋಕದಲ್ಲಿರೋ ಭಕ್ತರೆಲ್ಲರೂ ಬ್ರಹ್ಮನ ಶರೀರವನ್ನ ಪ್ರವೇಶ ಮಾಡ್ತಾರೆ. ಬ್ರಹ್ಮ ತನ್ನ ಶರೀರವನ್ನ ತ್ಯಜಿಸಿದಾಗ ಎಲ್ಲರೂ ಒಟ್ಟಿಗೆ ಭಗವದ್ಧಾಮಕ್ಕೆ ಹೋಗ್ತಾರೆ. ಅವಾಗ ವಿಷ್ಣು ಶಿವ ಅವರು ಪ್ರವೇಶ ಮಾಡ್ಕೊಂಡು ಹೋಗ್ತಾರ? ಅಲ್ಲ, ಅವಾಗ ವಿಷ್ಣು ನೀವೇ ಪ್ರಳಯ ಆದಾಗ ಎಲ್ಲವೂ ಕೂಡ ವಿಷ್ಣುವಿನ ಶರೀರದೊಳಗೆ ವಾಪಸ್ ಬರುತ್ತೆ. ಬ್ರಹ್ಮಾಂಡ, ಆ ಬ್ರಹ್ಮಾಂಡದ ಮಹಾವಿಷ್ಣು. ಮತ್ತೆ ಆ ಶಂಭು, ನಾನು ಹೇಳ್ದಲ್ಲ, ಶಂಭುನೇ ವಿಷ್ಣು. ಆದ್ರೆ ಭೌತಿಕ ಜಗತ್ತನ್ನ ಸ್ಪರ್ಶ ಮಾಡಕ್ಕೆ ಶಂಭು ಆಗಿ ಬಂದಿರ್ತಾನೆ. ಅವನು ಇರ್ತಾನೆ, ಯಾಕಂದ್ರೆ ಬ್ರಹ್ಮಾಂಡಗಳ ನಾಶ ಆದ್ರೂ ಕೂಡ ಶಂಭು ಇರ್ತಾನೆ. ಶಂಭುವಿನ ಅಂಶ ರುದ್ರ, ಅವನು ಶಂಭು ಒಳಗೆ ಪ್ರವೇಶ ಮಾಡ್ಬಿಡ್ತಾನೆ. ಮತ್ತೆ ಅವನ ಅವಶ್ಯಕತೆ ಬಂದಾಗ ಬ್ರಹ್ಮನಿಂದ ರುದ್ರ ಪ್ರಕಟ ಆಗ್ತಾನೆ. ಅರೆ ಅವನು ಬ್ರಹ್ಮನಿಂದ ಪ್ರಕಟ ಆಗೋ ರುದ್ರ ಶಂಭುವಿನ ಅಂಶ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಮನು ಅವರ ಹೆಸರುಗಳೆಲ್ಲ ಸುಮಾರು 14 ಇದೆಯಲ್ಲ, ಅದರಲ್ಲಿ ಹರಿ, ವಾಮನ ಅಂತೆಲ್ಲ ಬರುತ್ತೆ. ಅವರ ವ್ಯಕ್ತಿಗಳು, ಅವ್ರ ವ್ಯಕ್ತಿಗಳ ಹೆಸರು. ನಾಟ್ ಮತ್ಸ್ಯಕೂರ್ಮ, ವರಾಹ, ನರಸಿಂಹ ಅಲ್ಲಿ ಬರೋ ವಾಮನ ಅಥವಾ ನಾವು ವಿಷ್ಣುಗೆ ಹರಿ ಅಂತ ಹೇಳ್ತೀವಿ, ಅದು ಅವರಲ್ಲ. ಅದು ಅಂದ್ರೆ ಇದು ಅದೇ ಹೇಳಿದ್ದು, ಯಾವಾಗ ಯೋಗ್ಯ ಮನು ಇಲ್ಲದೆ ಇರುವಾಗ ಭಗವಂತನೇ ಆ ಪಾತ್ರವನ್ನು ವಹಿಸ್ತಾನೆ. ಆದ್ರೆ ಇವಾಗ ಅಜಿತ ಅವನು ಭಗವಂತನೇ. ಒಬ್ರೊಬ್ರು ಒಂದೊಂದು ಶಕ್ತ್ಯಾವೇಶ ಅವತಾರ ಇರುತ್ತೆ. ಇದೆಲ್ಲ ನಾವು ಪ್ರತಿ ಯಾವ ಯುಗದ ಅಥವಾ ಯಾವ ಕಲ್ಪದಲ್ಲಿ ಅದು ನಾವು ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ನೋಡ್ಬೇಕು. ಜನರಲ್ ಆಗಿ ಆನ್ಸರ್ ಮಾಡಕ್ ಬರಲ್ಲ, ಯಾಕಂದ್ರೆ ಒಂದೊಂದು ಚತುರ್ಯುಗದಲ್ಲೂ ಕೂಡ ಬದಲಾವಣೆಗಳಿರುತ್ತೆ. ಯಾರು ಆ ಸ್ಥಾನವನ್ನ ತಗೋತಾರೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಕೋಟ್ಯಾಂತರ ಮನುಗಳಿದ್ದಾರೆ. ಅದಕ್ಕೆ ಹೇಳಿದ್ರು, ಒಂದು ಕ್ಷಣದಲ್ಲೇ ಎಷ್ಟೊಂದು ಕೋಟ್ಯಾಂತರ ಬ್ರಹ್ಮಾಂಡಗಳಿವೆ, ಕೋಟ್ಯಾಂತರ ಮನುಗಳು ಬಂದು ಕಣ್ಮರೆ ಆಗ್ಬಿಡ್ತಾರೆ. ಆದ್ರೆ ಸಾಮಾನ್ಯವಾಗಿ ಇವುಗಳ 14 ಮನು ಅಂತ ಹೇಳೋದು.
ಆ ಆ ಮನುವನ ಸ್ಥಾನ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ವಿವಸ್ವಾನ್ ಆ ವಿವಸ್ವಾನ್ ಯಾವುದು ಆ ವೈವಸ್ವತ ಮನು. ವೈವಸ್ವತ ಮನು ವಿವಸ್ವಾನ್ ಆ ಆ, ಹ್ಮ್. ಇಲ್ಲಿ ವಾಮನ ವೈವಸ್ವತ ಮನು ಅಂತ ಕರೀತಾ ಇದಾರೆ. ಇವಾಗ ಈ ವೈವಸ್ವತ ಮನು ಆ ಇವನು ಇದಾನಲ್ಲ, ಹೆಸರೇನು, ಮತ್ಸ್ಯಾವತಾರ, ಆ ಆ ರಾಜನ ಹೆಸರು ಹಾ, ಸತ್ಯವ್ರತ. ಸತ್ಯವ್ರತ ಯಾರಾಗ್ತಾನೆ? ಸತ್ಯವ್ರತ ವೈವಸ್ವತ ಮನುನೇ ಆಗೋದಲ್ವಾ? ನಿಮಿಷ. ಇಲ್ಲಿ ಸತ್ಯಸೇನ ಅಂತ ಕೊಟ್ಟಿದ್ದಾರೆ. ಅಲ್ಲ ಸತ್ಯಸೇನ ಅಲ್ಲ, ಸತ್ಯವ್ರತ. ಚಾಕ್ಷುಷ ಚಾಕ್ಷುಷ ಮನ್ವಂತರ. ಚಾಕ್ಷುಷ ಮನ್ವಂತರ ಆದ್ಮೇಲೆ ಹೌದು, ಸೊ ಅವನೇ ವಾಮನ ಅಂತ ಬರ್ದಿದ್ದಾರೆ. ಅದೇ ಸತ್ಯವ್ರತ ಮುನಿನೇ ಆಮೇಲೆ ಸತ್ಯವ್ರತ ಮುಂದಿನ ಮನು ಆಗೋದು, ವೈವಸ್ವತ ಮನು ಆಗೋದು. ಹ್ಮ್ ಸೊ ಹೌದು, ಇದು ಅಂದ್ರೆ ಅದಕ್ಕೆ ಇದು ಈ ವಾಮನ ಯಾರು ಗೊತ್ತಿಲ್ಲ. ಈ ವಾಮನ ಯಾರು ಗೊತ್ತಿಲ್ಲ. ಸೊ ಹಿಂಗೆ ಅಂದ್ರೆ ಹೇಳಕ್ಕಾಗಲ್ಲ ಇವರೇ ಇವಾಗ ಈ ವಾಮನ ಅಂದ್ರೆ ವಾಮನ ಅವತಾರನ ಇಲ್ಲ. ಆ ಅಜಿತ, ಅದೇ ನಾ ಹೇಳ್ದಲ್ಲ ಅಜಿತ. ಈ ಅಜಿತ ಯಾರು? ಇವಾಗ ಸಮುದ್ರ ಮಂಥನದಲ್ಲಿ ಇದ್ದಿದ್ದ ಭಗವಂತನ ರೂಪ ಅಜಿತ. ಸೊ ಅವನ ಹೆಸರಿನಲ್ಲಿ ಅಥವಾ ಅವನ ಹೆಸರಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಇದಾನೋ ಅವನು ಚಾಕ್ಷುಷಮನು ಆಗ್ತಾನೆ. ಸೊ ಇದೆಲ್ಲ ತುಂಬಾ ಕಷ್ಟ ಎಕ್ಸಾಕ್ಟ್ ಆಗಿ ಹೇಳೋದು. ಕಾಂಪ್ಲಿಕೇಟೆಡ್. ಯಾಕಂದ್ರೆ ಇದಕ್ಕೆ ಅಷ್ಟೊಂದು ಮಾಹಿತಿ ಕೊಟ್ಟಿಲ್ಲ. ಅದಕ್ಕೆ ಹೇಳಿದೆ, ಯಾವ ಕಲ್ಪದಲ್ಲಿ ಏನು ಎತ್ತ ಆ ಡೀಟೇಲ್ ಇದ್ರೆ ಗೊತ್ತಾಗತ್ತೆ. ಓಕೆ, ಥ್ಯಾಂಕ್ಸ್ ಪ್ರಭು. ಹರೇ ಕೃಷ್ಣ ಪ್ರಭು. ಹಾ ಹರೇ ಕೃಷ್ಣ ಪ್ರಭು. ಹಾ ಪ್ರಭು, ಅದೇ ಒಂದು ಮನು ನಾಲ್ಕು ಯುಗಕ್ಕೆ ಒಂದು ಮನು ಇರ್ತಾರ? ಹಾ 4 ಯುಗಕ್ಕೆ ಒಂದೇ ಮನು? ಅಲ್ಲ ಬ್ರಹ್ಮನ ಇವಾಗ ಒಂದು ದಿನದಲ್ಲಿ 14 ಮನುಗಳು ಅಲ್ವಾ? ಏನ್ ಕೊಟ್ಟಿದ್ದಾರೆ ಇಲ್ಲಿ? ಆ ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳು. ಬ್ರಹ್ಮನ ಇಡೀ ಜೀವನದಲ್ಲಿ 5,04,000 ಮನುಗಳು 100 ವರ್ಷದಲ್ಲಿ. ಓಕೆನಾ? ಹರೇ ಕೃಷ್ಣ ಪ್ರಭು. ಹಾ ಪ್ರಭು, ಈಗ ನಾವಿರೋ ಬ್ರಹ್ಮಾಂಡದಲ್ಲಿ ಅವತಾರ ಕಲಿಯುಗ ನಡೀತಾ ಇದೆ. ಈಗ ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ಬೇರೆ ಬೇರೆ ಯುಗಗಳು ನಡೀತಾ ಇರುತ್ತಾ, ಅಥವಾ ಇಲ್ಲ ಬೇರೆ 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 ಅವತಾರಗಳು ಎವರಿ ಯುಗದಲ್ಲೂ ಭಗವಂತನ ಅವತಾರ ಇರುತ್ತಾ ಅಥವಾ ಇಲ್ದಿರ ಇರುತ್ತಾ? ಹೇಗೆ ಅದು? ಪ್ರತಿಯೊಂದು ಯುಗಗಳಲ್ಲೂ ಭಗವಂತನ ಅಲ್ಲ, ಅವತಾರ ಯುಗದಲ್ಲಿ ಯುಗೆ ಸಂಭವಾಮಿ ಯುಗೆ ಅಂತ ಕೃಷ್ಣ ಹೇಳ್ತಾರಲ್ಲ. ಸೊ ಯುಗಗಳಲ್ಲಿ ಇದ್ದೇ ಇರತ್ತೆ. ಮಾರೆ ಪ್ರತಿಯೊಂದು ಯುಗದಲ್ಲಿ ಇಲ್ಲಿ ಹೇಳ್ದಂಗೆ ಮನು ಅವತಾರನು ಕೂಡ ಭಗವಂತನ ಅವತಾರ, ಲೀಲಾ ಅವತಾರಗಳಿರುತ್ತೆ, ಗುಣಾವತಾರ ಇದ್ದೇ ಇರ್ತಾರೆ, ಮನ್ವಂತರ ಅವತಾರಗಳಿದ್ದಾರೆ, ಶಕ್ತ್ಯಾವೇಶ ಅವತಾರ ಇರ್ತಾರೆ. ಸೊ ಈ ಪ್ರತಿಯೊಂದು ಯುಗದಲ್ಲಿ ಯಾವ್ದಾದ್ರು ಒಂದು ಅವತಾರ ಇದ್ದೇ ಇರುತ್ತೆ. ಮತ್ತೆ ಇಲ್ಲಿ ಯುಗಾವತಾರನೂ ಇವೆ. ಸತ್ಯಯುಗದಲ್ಲಿ ಅವತಾರ, ದ್ವಾಪರ ಯುಗ, ತ್ರೇತ, ಅದು 11ನೇ ಸ್ಕಂದದಲ್ಲಿ ವರ್ಣನೆ ಇರೋದು ಭಗವಂತನ. ಅದಕ್ಕೆ ಈ ಅಧ್ಯಾಯದಲ್ಲಿ ಆಮೇಲೆ ಹೇಳ್ತಾರೆ, ಭಗವಂತನ ಅವತಾರಗಳು ಸೂರ್ಯ ಹರಿತಾ ಇರೋ ನೀರ್ ತರ. ಯಾರು ಅದಕ್ಕೆ ಲೆಕ್ಕಾನು ಹಾಕಕ್ಕಾಗಲ್ಲ. ಅಂದ್ರೆ ಈ ಭೌತಿಕ ಜಗತ್ತು ಭಗವಂತನ ಕೃಪೆ ಇಲ್ಲದೆ ನಡೆಯಕ್ಕೆ ಆಗಲ್ಲ. ಅಷ್ಟು ಭಗವಂತನ ಮೇಲೆ ಅವಲಂಬಿತವಾಗಿದೆ. ಆದ್ರೂ ಕೂಡ ನಾವು ಎಂತ ಅಜ್ಞಾನಿಗಳು ನೋಡಿ, ನಮ್ಗೆ ಗೊತ್ತೂ ಇಲ್ಲ ಭಗವಂತ ಎಷ್ಟು ರೀತಿಗಳಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ತಿದ್ಕೊಂಡು ವಾಪಸ್ ಬನ್ನಿ ಅನ್ನೋದಕ್ಕೆ ಇದೆಲ್ಲಾ ಬ್ರಹ್ಮಾಂಡ ಯಾಕಪ್ಪ ಬೇಕಾಗಿತ್ತು? ಆ ನಮ್ಮನ್ನ ತಿದ್ದೋಕೋಸ್ಕರ ಈ ಪೂರ್ತಿ ಇಷ್ಟೊಂದು ಶ್ರಮ. ಅದು ಯಾರ ಶ್ರಮ? ಭಗವಂತಂದೇ. ಭಗವಂತನೇ ಬೇರೆ 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 ರೀತಿಗಳಲ್ಲಿ, ರೂಪಗಳಲ್ಲಿ
ಸ್ಥಾನಗಳಲ್ಲಿ, ಕರ್ತವ್ಯಗಳಲ್ಲಿ ನಿಂತು ನಡೆಸ್ತಾ ಇದ್ದ ನೀವೆಲ್ಲ ಉದ್ಧಾರ ಆಗ್ರಪ್ಪ ಬನ್ನಿ ನನ್ನ ಹತ್ರ ಅಂತ. ಇನ್ನೊಂದೇನು, ಆ ಒಂದೇನ್ ಹೇಳ್ತಾರೆ, ಬ್ರಹ್ಮಾಂಡ ಎಲ್ಲಾ ಮಹಾವಿಷ್ಣುವಿನ ಉಸಿರಾಟದಿಂದ ಬರುತ್ತೆ, ಆಮೇಲೆ ಒಳಗೋಗ್ಬಿಡುತ್ತೆ ಅಂತ. ಸೊ ಹಾಗೆ ನೋಡಿದಾಗ ಎಲ್ಲ ಒಂದೇ ಸಮಯಕ್ಕಾದ್ರೆ ಅವಾಗ ಎಲ್ಲಾ ಯುಗಗಳು ಒಂದೇ ಸೀಕ್ವೆನ್ಸ್ ಅಲ್ಲಿ ಆಗ್ಬೇಕು. ಅದು ಎಷ್ಟೇ ಕಾಂಪ್ಲಿಕೇಟೆಡ್ ಆಗಿದ್ರು, ಇವಾಗ ಒಂದ್ ಬ್ರಹ್ಮಾಂಡದಲ್ಲಿ ಒಬ್ಬ ಬ್ರಹ್ಮನಿಗೆ 10 ಲಕ್ಷ ತಲೆಗಳಿದ್ರು ಕೂಡ ಆ ಬ್ರಹ್ಮಾಂಡದಲ್ಲೂ ಕಾಲ ಒಂದೇ ರೀತಿಯಲ್ಲಿ ನಡೆಯುತ್ತೆ ಅಂತ ಅನ್ಸುತ್ತೆ. ಈ ವಾಕ್ಯ ನೋಡಿದ್ರೆ ನಾವು, ಅಂದ್ರೆ ಎಲ್ಲಾ ಬ್ರಹ್ಮಾಂಡಗಳು ಮಹಾವಿಷ್ಣುವಿನಿಂದ ಉಸಿರಾಟದಿಂದ ಹೊರಗಡೆ ಬರುತ್ತೆ, ಆಮೇಲೆ ಉಸಿರು ತಗೊಂಡಾಗ ಎಲ್ಲ ಒಳಗೊಟ್ಟೋಗ್ಬಿಡುತ್ತೆ. ಅಂದ್ರೆ ಎಲ್ಲ ಒಂದೇ ಸತಿ ಪ್ರಳಯ ಆಗ್ಬೇಕು, ಎಲ್ಲ ಒಂದೇ ಸತಿ ಸೃಷ್ಟಿ ಆಗ್ಬೇಕು. ಸೊ ಆ ದೃಷ್ಟಿಯಿಂದ ಎಲ್ಲಾ ಯುಗಗಳು ಆ ಒಂದೇ ಸಮಯದಲ್ಲಿ ಎಲ್ಲಾ ಬ್ರಹ್ಮಾಂಡಗಳಲ್ಲೂ ಯುಗಗಳು ಇದೆ, ಅದೇ ಯುಗ ಇರುತ್ತೆ ಅಂತ ಅನ್ಸುತ್ತೆ. ಈ ಓಕೆ. ಇದೆಲ್ಲ ಅಷ್ಟೊಂದು ವರ್ಣನೆ ಇಲ್ಲ, ಭಾಗವತದಲ್ಲೂ ಇಷ್ಟೊಂದು ವರ್ಣನೆ ಇಲ್ಲ, ಇಷ್ಟೊಂದು ಡೀಪ್ ಆಗಿ. ಸೊ ಗೊತ್ತಿಲ್ಲ, ಅಂದ್ರೆ ಇದೆಲ್ಲ ಎಷ್ಟೊಂದು ಅರ್ಧಂಬರ್ಧ ನಾನು ಊಹಾಪೋಹ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಓದಿದ್ದೀನೋ ಅದರಿಂದ. ಇದು ಒಂದು ಲಘು ಭಾಗವತಾಮೃತ ಅಂತ ಇದೆ. ಆ ಆ, ಅಲ್ಲ ಏನದು, ಜೀವ ಗೋಸ್ವಾಮಿ ಅವ್ರದ್ದು ಲಘು ಭಾಗವತಾಮೃತ. ಅದರಲ್ಲಿ ತುಂಬಾ ತಾತ್ವಿಕವಾದ ವಿಷಯಗಳಿವೆ ಇವೆಲ್ಲ. ನಾ ಅದನ್ನು ಓದಿಲ್ಲ, ಯಾಕಂದ್ರೆ ಅದು ಸಂಸ್ಕೃತದಲ್ಲಿದೆ. ಓಕೆ. ಅಂತಿಮವಾಗಿ ನಾವು ಇವೆಲ್ಲ ವಿಷಯಗಳನ್ನ ತಿಳ್ಕೊಂಡಾಗ ನಮ್ಗೆ ಇಷ್ಟೇ ಮನ್ಸಿಗೆ ಬರ್ಬೇಕು, ನಾನು ಭಕ್ತಿಯನ್ನು ಮಾಡ್ಬೇಕು, ಅದು ಎಲ್ಲಕ್ಕಿಂತ ಮುಖ್ಯ. ಜ್ಞಾನ ಖಂಡಿತ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಹ್ಮ್ ಒಂದೊಂದ್ಸತಿ ಪ್ರಭುಪಾದ್ರನ ಭಕ್ತರು ಏನೇನೋ ವಿಚಿತ್ರವಾದ ಪ್ರಶ್ನೆಗಳು ಕೇಳ್ತಾ ಇದ್ರು. ಆ ಪ್ರಭುಪಾದ ಹೇಳ್ತಾರೆ, ಜಪ ಮಾಡಿ ಭಾಗವತಾಮಕ್ಕೆ ಹೋಗಿ ನೀವೇ ನೋಡ್ಕೊಳ್ಳಿ ಅಂತ. ಹಂಗೆ. ಸೊ ಎಲ್ಲ ಉತ್ತರ ಕೊಡೋಕ್ಕೂ ಸಾಮಾನ್ಯ ಮನುಷ್ಯ, ನನ್ನ ಸಾಮಾನ್ಯ ಮನುಷ್ಯನಿಂದ ಸಾಧ್ಯ ಇಲ್ಲ. ಎಷ್ಟು ಓದಿದೀನೋ ಅಷ್ಟು ನಾನು ಹಂಚ್ಕೋಬಹುದು ಅಷ್ಟೇ. ಓಕೆ, ಮುಂದುವರಿಯೋಣ. ಶ್ಲೋಕ 6. ಸಯೇವ ಪ್ರಥಮಂ ದೇವ. ಓಕೆ, ಇವಾಗ ಆಕ್ಚುಲಿ ನಿಜವಾಗ್ಲು ಒಂದೊಂದು ಇದು ಓಕೆ, ಪರವಾಗಿ. ಸಯೇವಂ ಪ್ರಥಮಂ ದೇವ ಕೌಮಾರಂ ಸರ್ಗಮಾಶ್ರಿತಃ ಚಚಾರ ದುಶ್ಚರಂ ಬ್ರಹ್ಮಚರ್ಯಂ ಖಂಡಿತಂ. ಸೊ ಇವಾಗ ಎಲ್ಲ ಅವತಾರಗಳ ಇವಾಗ ಪಟ್ಟಿ ಶುರು ಆಯ್ತು. ಇವಾಗ ಮೊದಲನೇ ಅವತಾರ ಸೃಷ್ಟಿಯ ಆದಿಯಲ್ಲಿ 4 ಬ್ರಹ್ಮನ ಅವಿವಾಹಿತ ಪುತ್ರರಿದ್ದರು, ಕುಮಾರರು. ಅವರು ತಪಶ್ಚರ್ಯೆಯ ಒಂದು ಪ್ರತಿಜ್ಞೆ ಅಥವಾ ವ್ರತದಲ್ಲಿ ತೊಡಗಿದ್ರು. ಮತ್ತೆ ಬಹಳ ಕಠೋರವಾದ ತಪಶ್ಚರ್ಯಗಳನ್ನ ಮಾಡ್ತಾರೆ. ಯಾಕೆಂದ್ರೆ ಆ ಅದ್ವಯ ತತ್ವ ಬ್ರಹ್ಮನನ್ನ ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೋಸ್ಕರ ಬಹಳ ಕಠೋರ ತಪಶ್ಚರ್ಯಗಳನ್ನ ಮಾಡ್ತಾರೆ. ಮತ್ತೆ ಅವರು ಬ್ರಹ್ಮಚಾರಿಗಳು. ಇವರು ಕುಮಾರರು, 4 ಕುಮಾರರು. ಇಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ, ಪ್ರತಿಯೊಂದು ಸೃಷ್ಟಿಗೂ ಕೂಡ ಒಂದೊಂದು ಆ ನಿರ್ದಿಷ್ಟ ಬಗೆಯ ಬ್ರಹ್ಮನ ಪ್ರಕಾರವಾಗಿ ಬೇರೆ ಬೇರೆ ಹೆಸರುಗಳಿರುತ್ತಂತೆ. ಕುಮಾರರು, ಇವಾಗ ಇಲ್ಲಿ ಪ್ರಕಟ ಆಗಿರೋ ಕುಮಾರರು ಕೌಮಾರ ಸೃಷ್ಟಿ ಅಂತ ಇದೆ. ಆ ಕೌಮಾರ ಸೃಷ್ಟಿಯಲ್ಲಿ ಅವರು ಪ್ರಕಟ ಆಗ್ತಾರೆ. ಮತ್ತೆ ಬ್ರಹ್ಮನ ಸಾಕ್ಷಾತ್ಕಾರದ ಪ್ರಕ್ರಿಯೆಯನ್ನು ಕಲಿಸೋದಕ್ಕೆ ಅವ್ರು ಪ್ರಕಟ ಆಗ್ತಾರೆ. ಮತ್ತೆ ಬ್ರಹ್ಮಚಾರಿಗಳ ಉಳ್ಕೊಂಡು ಅವರು ಕಠೋರ ತಪಶ್ಚರ್ಯಗಳನ್ನ ಮಾಡ್ತಾರೆ. ಅಂದ್ರೆ ಇವಾಗ ಇದಕ್ಕೆ ಕೌಮಾರ ಸೃಷ್ಟಿ, ಇನ್ನೊಂದು ಪುಷ್ಪ ಸೃಷ್ಟಿ, ಈ ರೀತಿ ಆ ಸೃಷ್ಟಿಗೂ ಕೂಡ ಬೇರೆ ಬೇರೆ ಹೆಸರುಗಳಿವೆ. ಮತ್ತೆ ಈ ಕುಮಾರರು ಶಕ್ತ್ಯಾವೇಶ ಅವತಾರಗಳು. ಮತ್ತೆ ಕಠೋರ ತಪಶ್ಚರ್ಯಗಳನ್ನ ಮಾಡಕ್ಕಿಂತ ಮುಂಚೆ ಅವರು ಯೋಗ್ಯ ಬ್ರಾಹ್ಮಣರಾದ್ರು. ಹಾಗಾಗಿ ಅಂದ್ರೆ ಏನು, ಒಬ್ಬ ವ್ಯಕ್ತಿ ಬ್ರಾಹ್ಮಣನ ಗುಣಲಕ್ಷಣಗಳನ್ನ ಪಡ್ಕೋಬೇಕು, ಸುಮ್ಮನೆ ಜನ್ಮತಃ ಬ್ರಾಹ್ಮಣ ಆಗಕ್ಕಾಗಲ್ಲ. ಆಗ ಅವನು ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಪಡೆಯೋ ಪ್ರಕ್ರಿಯೆಯಲ್ಲಿ ಅವನು ತೊಡಗಬಹುದು. ಹಾಗಾಗಿ ಕೌಮಾರ ಸೃಷ್ಟಿ, ಮತ್ತೆ ಕುಮಾರರು ಪ್ರಕಟ ಆದರು. ಈ ಕುಮಾರರು ನಮ್ಗೆ ಬಹಳ ಮುಖ್ಯ. ಯಾಕಂದ್ರೆ
ಹಲವಾರು ಭಾಗವತದಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ ಕುಮಾರರು ಜ್ಞಾನವನ್ನ ಕೊಡ್ತಾರೆ, ಭಗವತ್ ತತ್ವ ವಿಜ್ಞಾನವನ್ನ. ಅಲ್ಲದೆ ಕುಮಾರರು ಈ ಜಯ ವಿಜಯರ ಪತನಕ್ಕೂ ಕೂಡ ಆ ಲೀಲೆಯಲ್ಲೂ ಕೂಡ ಅವರು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಹ್ಮ್ ಕುಮಾರರು ಬಹಳ ಮುಖ್ಯವಾದ ಅವತಾರಗಳು. ಶಕ್ತ್ಯಾವೇಶ ಅವತಾರ. ದ್ವಿತೀಯಂ ತು ಭವಾಯಾಸ್ಯ ರಸಾತಲಗತಾಂ ಮಹೀಂ ಉದ್ಧರಿಷ್ಯನ್ ಉಪಾದತ್ತ ಯಜ್ಞೇಶ ಸೌಕರಂ ವಪುಃ. ಸೌಕರಂ ಅದೇ ಹಂದಿ. ಹಾ ಎಲ್ಲಾ ಯಜ್ಞಗಳ ಪರಮ ಭೋಗಿ ಅಂದ್ರೆ ಭಗವಂತ ಆ ಈ ಆ ಕೂರ್ಮಾವತಾರವನ್ನ ವರಾವತಾರವನ್ನ ತಾಳದ. ಮತ್ತೆ ಈ ಭೂಮಿಯ ಒಳಿತಿಗಾಗಿ ಅವನು ಭೂಮಿಯನ್ನ ರಸಾಲ ತಲದಿಂದ ಎತ್ತದ ಮೇಲೆ. ಇದೆಲ್ಲರಿಗೂ ನಮ್ಗೆ ಗೊತ್ತು ವರಾವತಾರ. ಸೊ ಇಲ್ಲಿ ಪ್ರಭುಪಾದರು ಬರಿತಾ ಇದಾರೆ, ಪ್ರತಿಯೊಂದು ಅವತಾರಕ್ಕೂ ಒಂದು ನಿರ್ದಿಷ್ಟವಾದ ಕಾರ್ಯ ಇರುತ್ತೆ. ಯಾವ ಕಾರ್ಯ ಇಲ್ಲದೆ ಯಾವ ಅವತಾರವೂ ಬರೋದಿಲ್ಲ. ಮತ್ತೆ ಅವರ ಕಾರ್ಯಗಳು ಅತ್ಯದ್ಭುತವಾದದ್ದು, ವಿಶೇಷವಾದ ಕಾರ್ಯಗಳನ್ನ ಮಾಡಕ್ಕೆ ಬರ್ತಾರೆ. ಸಾಮಾನ್ಯ ಜೀವಿಗಳು ಅದನ್ನ ಯೋಚನೆ ಕೂಡ ಮಾಡಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಹಂದಿಯ ರೂಪವನ್ನ ತಗೊಂಡಿದ್ದಂತ ಭಗವಂತ ಪ್ಲೂಟೋ ಅನ್ನೋ ಗ್ರಹ ಇದೆಯಲ್ಲ, ಅದು ಆ ಭಾಗದಲ್ಲಿ ಪ್ಲೂಟೋ ಕಲುಷಿತ ಜಡ ವಸ್ತುವಿಂದ ತುಂಬಿರುವಂತ ಜಾಗ ಅಂತೆ. ಅಂದ್ರೆ ಕೊಳಚೆ ಪ್ರದೇಶ ನಮ್ಮ ಭಾಷೆಯಲ್ಲಿ. ಆ ಪ್ಲೂಟೋವಿನ ಕೊಳಚೆ ಪ್ರದೇಶದಿಂದ ಭೂಮಿಯನ್ನ ಹೊರಗೆ ತೆಗಿಯೋಕ್ಕೋಸ್ಕರ ಕೊಳಚೆ ಪ್ರದೇಶದಿಂದ ವಸ್ತುಗಳನ್ನ ಹೊರಗೆ ತೆಗಿಯಕ್ಕೆ ಹಂದಿ ಬೇಕು. ಹಾಗಾಗಿ ಭಗವಂತ ಆ ಅವತಾರವನ್ನ ತಳಿತಾನೆ. ಇಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ, ಅಸುರರು ಭೂಮಿಯನ್ನ ಇಂತಹ ಕಚಡ ಜಾಗದಲ್ಲಿ ಅವರು ಬಚ್ಚಿಟ್ಟಿದ್ರಂತೆ. ಹಾಗಾಗಿ ಭಗವಂತ ಆ ಒಂದು ರೂಪವನ್ನ ತಳ್ತಾನೆ. ಹಾಗಾಗಿ ಯಾವುದು ಕೂಡ ಭಗವಂತನಿಗೆ ಯಾವುದು ಅಸಾಧ್ಯವಿಲ್ಲ. ಮತ್ತೆ ಅವನು ಈ ಹಂದಿಯ ಒಂದು ಪಾತ್ರವನ್ನು ವಹಿಸ್ತಾನೆ. ವಹಿಸಿದ್ರು ಕೂಡ ಭಕ್ತರು ಅವನನ್ನ ಆರಾಧಿಸ್ತಾರೆ. ಮತ್ತೆ ಅವನು ಯಾವಾಗ್ಲೂ ಅಲೌಕಿಕ ಸ್ಥಿತಿಯಲ್ಲೇ ಸ್ತರದಲ್ಲೇ ಇರ್ತಾನೆ. ತೃತೀಯಂ ಋಷಿ ಸರ್ಗಂ ವೈ ದೇವರ್ಷಿತ್ವಂ ಉಪೇತ್ಯ ಸಹ ತಂತ್ರಂ ಸಾತ್ವತಂ ಆಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಂ ಯತಃ. ಋಷಿಗಳ ಯುಗದಲ್ಲಿ ಏನಿಲ್ಲ, ಋಷಿಗಳ ಚತುರ್ಯುಗದಲ್ಲಿ ಅಥವಾ ಚತುರ್ಯುಗದಲ್ಲಿ ಭಗವಂತ ದೇವರ್ಷಿ ನಾರದನ ರೂಪವನ್ನ ತಗೋತಾರೆ. ನಾರದರು ಕೂಡ ಸಶಕ್ತ ಅವತಾರ. ಅವರು ದೇವತೆಗಳಲ್ಲಿ ಮಹಾ ಋಷಿಗಳವರು. ಅವ್ರೇನ್ ಮಾಡ್ತಾರೆ, ಅವರ ಕಾರ್ಯ ಭಕ್ತಿ ಸೇವೆಯನ್ನ ವರ್ಣಿಸ್ತಾ ಇರುವಂತಹ ವೇದಗಳ ಭಾಗಗಳನ್ನು ಅವರು ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿ ಅವರು ನಾರದ ಪಂಚರಾತ್ರ ಅಂತ ಬರೀತಾರೆ. ಸೊ ಇದರಲ್ಲಿ ಕಾಮ್ಯ ಕರ್ಮವನ್ನ ಮಾಡಬಾರ್ದು, ಕೇವಲ ಶುದ್ಧ ಭಕ್ತಿ ಸೇವೆಯನ್ನು ಮಾಡಬೇಕು ಅನ್ನೋದನ್ನ ಅವರ ಗ್ರಂಥ ನಮಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ಅವರ ಉದ್ದೇಶ ಭಕ್ತಿ ಸೇವೆಯನ್ನ ಹರಡೋದೇ ನಾರದರ ಉದ್ದೇಶ. ಮತ್ತೆ ಬೇರೆ ಬೇರೆ ಈ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಎಲ್ಲ ಮಹಾಭಕ್ತರು ಬೇರೆ ಬೇರೆ ಗ್ರಹಗಳಲ್ಲಿ ಬೇರೆ ಬೇರೆ ಜೀವಜಾತಿಗಳಲ್ಲಿ ಹುಟ್ಟಿರೋ ಎಲ್ಲರೂ ಕೂಡ ಅವರ ಶಿಷ್ಯಂದ್ರು. ವ್ಯಾಸದೇವರು ಕೂಡ ನಾರದರ ಶಿಷ್ಯ. ನಾರದ ಪಂಚರಾತ್ರವನ್ನ ಬರೀತಾರೆ. ಅದೇ ಈ ಭಕ್ತಿ ಸೇವೆಯ ವೇದಗಳಲ್ಲಿರೋ ಭಕ್ತಿ ಸೇವೆ ಎಲ್ಲಾ ವಿಷಯಗಳನ್ನ ಸಂಗ್ರಹ ಮಾಡಿ ನಾರದ ಪಂಚರಾತ್ರದಲ್ಲಿ ಬರೀತಾರೆ. ನಾರದ ಪಂಚರಾತ್ರದ ಉದ್ದೇಶ ಏನು? ಕರ್ಮಿಗಳು ಅಂದ್ರೆ ಕಾಮ್ಯಕರ್ಮ ಅಂದ್ರೆ ಯಾವುದೋ ಭೌತಿಕ ಇಚ್ಛೆಯೊಂದಿಗೆ ಕೆಲಸವನ್ನ ಮಾಡೋರಿಗೆ ತರಬೇತಿಯನ್ನ ಕೊಡಕ್ಕೆ, ಈ ಭವಬಂಧನದಿಂದ ಈ ಕರ್ಮದ ಬಂಧನದಿಂದ ಮುಕ್ತರಾಗಿ ಮೋಕ್ಷವನ್ನು ಹೇಗೆ ಪಡಿಬೇಕು ಅನ್ನೋ ತರಬೇತಿ. ಬದ್ಧ ಜೀವಿಗಳು ಸಾಮಾನ್ಯವಾಗಿ ಕಾಮ್ಯ ಕರ್ಮಗಳಲ್ಲಿ ತೊಡಗ್ತಾರೆ. ಅಂದ್ರೆ ತಮಗೆ ಇಂದ್ರಿಯ ಭೋಗವನ್ನ ನೀಡುವಂತ ಕರ್ಮಗಳಲ್ಲಿ ತೊಡಗ್ತಾರೆ.
ಇಡೀ ಜಗತ್ತು ಇಂತಹ ಕಾಮ್ಯ ಕರ್ಮಗಳಿಂದ ತುಂಬಿದೆ, ಕರ್ಮಿಗಳಿಂದ ತುಂಬಿದೆ. ಹ್ಮ್. ಹ್ಮ್. ಮತ್ತೆ ಈ ಕಾಮ್ಯ ಕರ್ಮ ಅಂದ್ರೆ ಆರ್ಥಿಕ ಅಭಿವೃದ್ಧಿಯ ಯೋಜನೆಗಳು. ಆದ್ರೆ ಕರ್ಮದ ನಿಯಮದ ಪ್ರಕಾರ ಪ್ರತಿಯೊಂದು ಕರ್ಮಕ್ಕೂ ಕೂಡ ಫಲ ಇದೆ. ಮತ್ತೆ ಕರ್ತೃ ಯಾರು ಕೆಲಸವನ್ನ ಮಾಡ್ತಾ ಇದ್ದಾನೋ ಅವನು ಆ ಕರ್ಮ ಫಲದಿಂದ ಬಂಧಿತನಾಗ್ತಾನೆ. ಒಳ್ಳೆ ಕೆಲಸದ ಫಲ ಭೌತಿಕ ಸಮೃದ್ಧಿ, ಕೆಟ್ಟ ಕೆಲಸದ ಫಲ ಭೌತಿಕ ದುಃಖ. ಆದ್ರೆ ತಥಾಕಥಿತ ಸುಖವಾಗ್ಲಿ ತಥಾಕಥಿತ ದುಃಖವಾಗ್ಲಿ ಆ ಎಲ್ಲವೂ ಕೂಡ ಕೊನೆಗೆ ದುಃಖವೇ. ಯಾಕೆ? ಅವು ನಮ್ಮನ್ನ ಕೃಷ್ಣನಿಂದ ದೂರ ತರುತ್ತೆ. ಮತ್ತೆ ಮೂರ್ಖ ಭೌತಿಕವಾದಿಗಳಿಗೆ ಅವ್ರಿಗೆ ನಿಜವಾಗ್ಲೂ ಶಾಶ್ವತವಾದ ಸಂತೋಷ ಹೇಗೆ ಪಡ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ. ಮತ್ತೆ ನಾರದ್ರು ಅಂತ ಮೂರ್ಖ ಕರ್ಮಿಗಳಿಗೆ ಈ ನಿಜವಾದ ಸಂತೋಷದ ಮಾರ್ಗ ಏನು ಅನ್ನೋದನ್ನ ಕಲ್ಸ್ಕೊಡ್ತಾರೆ. ಅಂದ್ರೆ ರೋಗಗ್ರಸ್ತ, ಈ ಜಗತ್ತಿನ ರೋಗಗ್ರಸ್ತ ವ್ಯಕ್ತಿಗಳಿಗೆ ಆ ಹೇಗೆ ಅವರು ತಮ್ಮ ಕರ್ಮದ ಮುಖೇನ ಆಧ್ಯಾತ್ಮಿಕ ಪಥಕ್ಕೆ ಹೇಗೆ ಬರ್ಬೋದು ಅನ್ನೋದನ್ನ ಕಲ್ಸ್ಕೊಡ್ತಾರೆ. ಕರ್ಮದಿಂದಲೇ ಬಂಧನ, ಆದ್ರೆ ಕರ್ಮದಿಂದಲೇ ಮುಕ್ತಿಗೆ ಮಾರ್ಗವು ಕೂಡ ತೆರೀಬಹುದು. ಹಾಗಾಗಿ ಅಂದ್ರೆ ಇವಾಗ ಪ್ರಭುಪಾದ ಸಾಮಾನ್ಯವಾಗಿ ಹೇಳ್ತಾರೆ, ತುಂಬಾ ಹಾಲಿನ ಉತ್ಪನ್ನಗಳನ್ನ ಸ್ವೀಕಾರ ಮಾಡಿದ್ರೆ ಹೊಟ್ಟೆ ಕೆಡತ್ತೆ. ಆದ್ರೆ ಅದೇ ಹಾಲಿನ ಇನ್ನೊಂದು ಉತ್ಪನ್ನ ಅಥವಾ ಇನ್ನೊಂದು ರೂಪ ಅಂದ್ರೆ ಮೊಸರಿನಿಂದ ಹೊಟ್ಟೆ ಸರಿ ಹೋಗುತ್ತೆ. ಅಂದ್ರೆ ಕರ್ಮದಿಂದಲೇ ಬಂಧನ, ಸರಿಯಾದ ಕರ್ಮದಿಂದ ಮುಕ್ತಿ. ಅದಕ್ಕೆ ನುರಿತ ಡಾಕ್ಟರ್ ಇರ್ಬೇಕು, ಫಿಸಿಷಿಯನ್ ಇರ್ಬೇಕು, ನಾರದ್ರಂತ. ಹಾಗೆ ಭಗವದ್ಗೀತೆ ಕೂಡ ಕರ್ಮ ಯೋಗವನ್ನ ಶಿಫಾರಸ್ ಮಾಡುತ್ತೆ. ಅಂದ್ರೆ ನಾವು ಮಾಡೋ ಕರ್ಮದಿಂದ ಭಗವಂತನ ಸೇವೆಯನ್ನ ಮಾಡಬೇಕು. ಅವಾಗ ಅದರಿಂದ ಕ್ರಮೇಣವಾಗಿ ಅದು ನೈಷ್ಕರ್ಮ್ಯ ಅಥವಾ ಮುಕ್ತಿಗೆ ಕರ್ಕೊಂಡು ಬರುತ್ತೆ. ಸೊ ಕರ್ಮಯೋಗದ ಬಗ್ಗೆ ನಾವು ಭಗವದ್ಗೀತೆಯಲ್ಲಿ ಸಾಕಷ್ಟು ಚರ್ಚೆ ಮಾಡಿದೀವಿ. ಕರ್ಮಯೋಗಕ್ಕೂ ಭಕ್ತಿ ಯೋಗಕ್ಕೂ ವ್ಯತ್ಯಾಸ ಏನು ಅಂದ್ರೆ, ಕರ್ಮಯೋಗದಲ್ಲಿ ಕರ್ಮ ಮಾಡೋ ಪ್ರವೃತ್ತಿ ಇದೆ. ನನಗೆ ಕೆಲಸ ಮಾಡಕ್ ಇಷ್ಟ ಅಂತ ನಾವು ಕೆಲಸ ಮಾಡ್ತೀವಿ, ಆಮೇಲೆ ಬರೋ ಫಲವನ್ನ ಕೃಷ್ಣನಿಗೆ ಅರ್ಪಿಸ್ತೀವಿ. ಆದ್ರೆ ಭಕ್ತಿ ಯೋಗದಲ್ಲಿ ಸಾಮಾನ್ಯ ಕರ್ಮ ಮಾಡೋ ಪ್ರವೃತ್ತಿ ಇಲ್ಲ, ನೇರವಾಗಿ ಭಕ್ತಿ ಸೇವೆ, ಶ್ರವಣಂ ಕೀರ್ತನಂ ವಿಷ್ಣು. ಸೊ ಹಾಗಾಗಿ ನಾವು ಗೃಹಸ್ಥರು ಸಾಮಾನ್ಯವಾಗಿ ಒಂದು ಸ್ವಲ್ಪ ಹೆಚ್ಚಿನ ಸಮಯ ಕರ್ಮಯೋಗಕ್ಕೆ ಅಳವಡಿಸ್ಕೋತೀವಿ, ಸ್ವಲ್ಪ ಸಮಯ ಭಕ್ತಿ ಯೋಗಕ್ಕೆ ಉಪಯೋಗಿಸ್ತೀವಿ. ಮತ್ತೆ ನಮ್ಮ ಭಕ್ತಿಯ ಜೀವನದ ಪ್ರಗತಿ ಅಂದ್ರೆ ಈ ಭಕ್ತಿ ಯೋಗದ ಸಮಯ ಹೆಚ್ಚಾಗ್ತಾ ಹೋಗ್ಬೇಕು, ಕರ್ಮಯೋಗದ ಸಮಯ ಕಡಿಮೆ ಆಗ್ತಾ ಹೋಗ್ಬೇಕು, ಕೊನೆಗೆ 0 ಆಗ್ಬೇಕು, ಸಂಪೂರ್ಣವಾಗಿ ಭಕ್ತಿ ಯೋಗದ ಸಮಯ ಆಗ್ಬೇಕು. ಇದು ನಮ್ಮ ಜೀವನ ನಡೆಸುವಂತಹ ಒಂದು ಮಾರ್ಗದರ್ಶನ. ಈ ರೀತಿ ನಾವು ಜೀವನ ನಡೆಸ್ಬೇಕು. ಓಕೆ, ಇಲ್ಲಿಗೆ ನಿಲ್ಸೋಣ. ಯಾರಿಗಾರ ಏನಾದ್ರು ಪ್ರಶ್ನೆ ಇದೆಯಾ? ಏನು ಇಲ್ವಾ? ಕ್ಲಿಯರ್ ಆಯ್ತಾ? ಓಕೆ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಭಕ್ತವೃಂದ ಕಿ ಜಯ, ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಶ್ಚ ಪತಿತಾನಾಂ ಹರೇ ಕೃಷ್ಣ. ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅರ್ಥ ಆಗ್ತಾ ಇದೆಯಲ್ವಾ ಎಲ್ರಿಗೂ? ಪ್ರಭು